ಬಿಹಾರ ಎಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣ ಕಳ್ಳರು, ಅನಕ್ಷರಸ್ಥರು, ದುಡಿಯುವ ವರ್ಗದವರು ಮತ್ತು ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವವರು ಎಂಬುದು ನಿಜ. ಆದರೆ ಇದರ ಆಚೆಗೂ ನಿಮಗೆ ಅರಿವಿಲ್ಲದ ಒಂದು ಅದ್ಭುತವಾದ ಬಿಹಾರವಿದೆ. ಒಂದು ಕಾಲದಲ್ಲಿ ಇದೇ ಬಿಹಾರವು ನಲಂದ, ಮಿಥಿಲಾ, ತೆಲ್ಹಾರ ಮತ್ತು ವಿಕ್ರಮಶಿಲದಂತಹ ಶ್ರೇಷ್ಠ ಟಾಪ್ ಯೂನಿವರ್ಸಿಟೀಸ್ಗೆ ನೆಲೆಯಾಗಿತ್ತು. ಅಷ್ಟೇ ಅಲ್ಲ, ಮಗಧ ಸಾಮ್ರಾಜ್ಯ, ನಂದ ಸಾಮ್ರಾಜ್ಯ ಮತ್ತು ನಂತರ ಮೌರ್ಯ ಸಾಮ್ರಾಜ್ಯವು ಈ ಪುಣ್ಯಭೂಮಿಯನ್ನು ಆಳಿದವು. ಈ ಎಲ್ಲಾ ಸಾಮ್ರಾಜ್ಯಗಳಿಗೂ ಅಂದು ವೈಭವದ ರಾಜಧಾನಿಯಾಗಿದ್ದ ಪಾಟಲಿಪುತ್ರ ಅದೇ ಇಂದಿನ ಪಾಟ್ನಾ ನಗರವಾಗಿತ್ತು. ಇದು ಮಾತ್ರವಲ್ಲ, ಜಗತ್ತಿಗೆ ಅರ್ಥಶಾಸ್ತ್ರದ ಮಹತ್ವವನ್ನು ಸಾರಿದ ಚಾಣಕ್ಯನು ಅರ್ಥಶಾಸ್ತ್ರವೆಂಬ ಎಕನಾಮಿಕ್ಸ್ನನ್ನು ರಚಿಸಿದ್ದು ಇಲ್ಲೇ. ಗಣಿತ ಮತ್ತು ವಿಜ್ಞಾನದ ಮೇರು ವಿಜ್ಞಾನಿ ಆರ್ಯಭಟನು ಜನಿಸಿದ್ದು ಕೂಡ ಇದೇ ನೆಲದಲ್ಲಿ. ಸಿದ್ಧಾರ್ಥನು ಜ್ಞಾನೋದಯ ಹೊಂದಿ ಗೌತಮ ಬುದ್ಧನಾಗಿ ಪರಿವರ್ತನೆಗೊಂಡದ್ದು ಮತ್ತು ಬೌದ್ಧ ಧರ್ಮವು ಮೊದಲು ಅರಳಿದ್ದು ಕೂಡ ಇದೇ ಪವಿತ್ರ ಭೂಮಿಯಲ್ಲಿ. ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದ್ದು ಕೂಡ ಈ ಬಿಹಾರದಲ್ಲೇ. ಮತ್ತು ಭಾರತದಲ್ಲಿ ಅತಿ ಹೆಚ್ಚು IAS ಆಫೀಸರ್ಗಳನ್ನು ನೀಡಿದ ಕೀರ್ತಿಯು ಈ ಬಿಹಾರಕ್ಕೆ ಸಲ್ಲುತ್ತದೆ. ಇಂತಹ ಭವ್ಯ ಇತಿಹಾಸವನ್ನು ಹೊಂದಿರುವ ಬಿಹಾರವು ಇಂದು ಸಂಕಷ್ಟದಲ್ಲಿರುವುದಕ್ಕೆ ಕಾರಣವೆಂದರೆ ಸಣ್ಣ ಪ್ರದೇಶದಲ್ಲಿ 13 ಕೋಟಿಗೂ ಹೆಚ್ಚು ಜನರು ವಾಸಿಸುತ್ತಿರುವುದು, ಜಾತಿ ತಾರತಮ್ಯ, ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳ ಕೊರತೆ, ಮತ್ತು ಕನಿಷ್ಠ ಜೀವನೋಪಾಯಕ್ಕೂ ಸಹ ಕೆಲಸ ಸಿಗದ ಪರಿಸ್ಥಿತಿ. ಎಷ್ಟರ ಮಟ್ಟಿಗೆಂದರೆ ಸರ್ಕಾರವು ಅಲ್ಲಿ ಟವರ್ಗಳನ್ನು ಸ್ಥಾಪಿಸಿದರೆ ಆ ಟವರ್ಗಳನ್ನು ಒಂದೇ ದಿನದಲ್ಲಿ ಕಿತ್ತುಹಾಕಿ ಅದರಲ್ಲಿದ್ದ ಕಬ್ಬಿಣದ ಸಾಮಾನುಗಳನ್ನು ಮಾರಾಟ ಮಾಡಿಕೊಳ್ಳುವ ದುಸ್ಥಿತಿ ಇದೆ.